ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದ್ರೆ, ನಾನು ಸ್ಯಾರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಏನು ತುಂಬಾ ಕಲೆಕ್ಷನ್ ಎಲ್ಲ ಏನಿಲ್ಲ, ಬಟ್ ನಾನು ಅಷ್ಟೊಂದು ಕಲೆಕ್ಷನ್ ಆಗೋವರೆಗೂ ಇಟ್ಕೊಳ್ಳೋದು ಇಲ್ಲ. ಅಮ್ಮಂಗೆ ಅಥವಾ ಅಕ್ಕಂಗೆ ಯಾರಿಗಾರ ಕೊಟ್ಬಿಡ್ತೀನಿ. ಇರೋ ಸ್ಯಾರಿ ಕಲೆಕ್ಷನ್ಸ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ನಾನು ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ನಾನು ನಿಮ್ಗೆ ತೋರಿಸ್ತೀನಿ ಒಂದೊಂದೇ ಸ್ಯಾರಿಗಳನ್ನ. ಇದು ನನ್ನ ಚಿಕ್ಕತ್ತೆ ಕೊಡ್ಸಿದ್ದು. ಇದು ನಮ್ಮ ಡಿಂಪು ಫಸ್ಟ್ ಪಾಪು ಇತ್ತಲ್ಲ, ಆ ಸೀಮಂತದ ಟೈಮಲ್ಲಿ ಅವರು ಕೊಡ್ಸಿದ್ದು ಇದನ್ನ. ಇದು ಸಾಫ್ಟ್ ಸಿಲ್ಕ್, ಇದು ತುಂಬಾನೇ ಚೆನ್ನಾಗೈತೆ. ನನ್ಗೆ ಈ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಂಗಂತೂ ಈ ಸ್ಯಾರಿ ತುಂಬಾನೇ ಇಷ್ಟ. ಇದಂತೂ ಫ್ಯಾನ್ಸಿ ಸ್ಯಾರಿ, ವರ್ಕರ್ ಸ್ಯಾರಿ. ಇದು ನಾನು ಒಂದು ಫಂಕ್ಷನ್ಗೆ ಅಂತ ಹೇಳಿ ತಗೊಂಡಿದ್ದು, ಮದುವೆ ಟೈಮಲ್ಲಿ. ನನ್ನ ಮದುವೆ ಟೈಮಲ್ಲ, ಫ್ಯಾಮಿಲಿ ಮದುವೆ ಟೈಮಲ್ಲಿ ತಗೊಂಡಿದ್ದಿತ್ತು. ನನಗೂ ಈ ಸ್ಯಾರಿ ತುಂಬಾನೇ ಇಷ್ಟ. ಬಟ್ ನೈಟ್ ಟೈಮ್ ವೇರ್ ಮಾಡಿದ್ರಂತೂ ಹೈಲೈಟ್ ಆಗಿ ಕಾಣಿಸ್ತಾ ಇರ್ತೀವಿ, ಬೇರೆ ಯಾರು ಕಾಣಿಸೋದೇ ಇಲ್ಲ. ಅಷ್ಟು ತುಂಬಾ ಲುಕ್ ಆಗಿ ಕಾಣಿಸುತ್ತೆ ನೈಟ್ ಟೈಮ್ ವೇರ್ಗಂತೂ ಇದು. ನೆಕ್ಸ್ಟ್ ಒನ್ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ, ಮೈಸೂರು ಸಿಲ್ಕ್. ಇದು ನನ್ನ ಸೆಕೆಂಡ್ ಬೇಬಿ ಟೈಮಲ್ಲಿ ತಗೊಂಡಿದ್ದು. ಸೀಮಂತ ಏನು ಮಾಡ್ಕೊಂಡಿರಲಿಲ್ಲ, ಬಟ್ ಆದರೂ ಈ ಬೇಬಿಗೂ ಒಂದು ಮೆಮೊರಿ ಇರಬೇಕಲ್ವಾ, ಬೇಬಿ ಟೈಮಲ್ಲಿ ತಗೊಂಡಿದ್ದು ಅಂತ ಹೇಳಿ. ಹಂಗಾಗಿ ಈ ಸ್ಯಾರಿ ತಗೊಂಡಿದ್ದು ನಾನು. ನಂಗೆ ತುಂಬಾನೇ ಇಷ್ಟ. ಅಂದರೆ ನನ್ನ ಹತ್ರ ರೆಡ್ ಕಲರಲ್ಲಿ ಯಾವುದು ಸ್ಯಾರಿ ಇರಲಿಲ್ಲ ಅಂತ ಹೇಳಿ ನಾನು ರೆಡ್ ಕಲರಲ್ಲಿ ಪರ್ಚೇಸ್ ಮಾಡಿದೆ. ಮತ್ತು ಇದಕ್ಕೆ ಎಲಿಫೆಂಟ್ದು ಐತೆ ಬಾರ್ಡರು. ಇದು ನಾನು ಪಿಕ್ ಹಾಕ್ತೀನಿ, ನೀವು ನೋಡಬೇಕು. ನಂಗಂತೂ ತುಂಬಾನೇ ಇಷ್ಟ ಆಗಿರೋಂಥ ಸ್ಯಾರಿ ಇದು. ಸ್ಯಾರಿ ಫೋಟೋಸ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಅಂತೂ. ಒನ್ ಟೈಮ್ ಅಷ್ಟೇ ವೇರ್ ಮಾಡಿರೋದು. ನೋಡೋಣ ನೆಕ್ಸ್ಟು. ನಾನು ಸ್ವಲ್ಪ ಸಣ್ಣ ಆದ್ಮೇಲೆ ಇನ್ನೊಂದ್ಸರಿ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಸ್ಯಾರಿ ಇದು ಹಚ್ಚಿವರಮಲ್ಲಿ ರೇಷ್ಮೆ ಸ್ಯಾರಿ. ಇದು ಕಲರ್ ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು. ಇದು ದೊಡ್ಡ ಬಾರ್ಡರ್ ಐತೆ, ಮತ್ತೆ ಫುಲ್ ಪ್ಲೇನು. ಒಂದತ್ರ ಅಷ್ಟೇ ಈ ತರ ಬುಟ್ಟ ಇರೋದು, ಇನ್ನೆಲ್ಲ ಫುಲ್ ಪ್ಲೇನ್ ಸ್ಯಾರಿ. ಇದು ನಂಗಂತೂ ಸಖತ್ ಇಷ್ಟ ಈ ಸ್ಯಾರಿ. ಇದಕ್ಕೆ ಮಾಮೂಲಿ ಬೇಬಿ ಕುಚ್ಚ ಹಾಕೊಂಡಿದ್ದೀನಿ, ನಾನೇ ಹಾಕೊಂಡಿರೋದು ಬೇಬಿ ಕುಚ್ಚ ಇದಕ್ಕೆ. ತುಂಬಾನೇ ಚೆನ್ನಾಗೈತಲ್ವಾ, ಸಖತ್ತಾಗೈತೆ ಈ ಸ್ಯಾರಿ ಅಂತೂ. ನಂಗಂತೂ ತುಂಬಾನೇ ಇಷ್ಟ. ನೆಕ್ಸ್ಟು ಇದು ಮಗ್ದಲ್ ನೇದಿರೋ ಸ್ಯಾರಿ, ನನ್ನ ಮದುವೆ ಸೀರೆ. ಇದು ನನ್ನ ಹಸ್ಬೆಂಡ್ ಮನೇಲಿ ಕೊಡ್ಸಿದ್ದು. ಇದಕ್ಕೆ ಕುಚ್ಚು ಈ ರೀತಿ ಹಾಕಿಸ್ಕೊಂಡಿದ್ದೀನಿ. ಚೆನ್ನಾಗೈತಲ್ವಾ, ಕುಚ್ಚು ಒಂಥರ ಡಿಫ್ರೆಂಟ್ ಆಗಿ ಹಾಕ್ಸಿದ್. ನಾನು ಇವಾಗಂತೂ ಈ ತರ ಎಲ್ಲ ಕುಚ್ಚು ಹಾಕಿಸ್ಕೊಳಕ್ಕೆ ಹೋಗಲ್ಲ, ಯಾಕೆಂದ್ರೆ ಈ ತರ ಕುಚ್ಚು ಹಾಕ್ಸಿದ್ರೆ ಸ್ಯಾರಿ ಉಡೋನಾಗ ತುಂಬಾ, ನನ್ಗಂತೂ ಹಿಂಗ್ ಕೈಗೆ ಇಟ್ಕೊಂಡು ನರಿಗೆ ಮಾಡೋಗನಾಗ ತುಂಬಾ ಹಿಂಸೆ ಆಗುತ್ತೆ ಅಂತ ಹೇಳಿ ಈ ತರ ಕುಚ್ಚೆಲ್ಲ ಹಾಕ್ಸಲ್ಲ ಇವಾಗ. ಬರೀ ಬೇಬಿ ಕುಚ್ಚು ಅಷ್ಟೇ ಹಾಕ್ಸ್ಕೊಳ್ಳೋದು. ಈ ಕಲರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಫುಲ್ ಡಾರ್ಕ್ ಕಲರ್ ಸ್ಯಾರಿನೇ, ಯಾಕೆಂದ್ರೆ ನನ್ಗೆ ವೇರ್ ಮಾಡೋದಕ್ಕೆ ಇಷ್ಟ ಆಗೋದು ಆ ಥರನೇ ಡಾರ್ಕ್ ಕಲರು. ಲೈಟ್ ಕಲರ್ ನನಗೆ ನೋಡೋಕೆ ಅಷ್ಟೇ ಇಷ್ಟ ಆಗುತ್ತೆ, ಬಟ್ ನನಗೆ ವೇರ್ ಮಾಡಿದ್ರೆ ನನಗೆ ಸೂಟೇ ಆಗ್ತಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಎಲ್ಲನೂ ಫುಲ್ ಡಾರ್ಕ್ ಕಲರಲ್ಲೇ ಚೂಸ್ ಮಾಡಿದ್ದೀನಿ. ಇದೊಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ಕೂಡ ಅಷ್ಟೇ ತುಂಬಾನೇ ಕಲರ್ ಚೆನ್ನಾಗಿದೆ. ನಂಗೆ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು. ಇದಕ್ಕೆ 5 years ಆಯ್ತು ನಮ್ದು ಮದ್ವೆ ಆಗಿ. ಇಲ್ಲಿವರೆಗೂ ಕೂಡ 2 times ಅಷ್ಟೇನೆ ವೇರ್ ಮಾಡಿರೋದು. ಆದ್ರೆ ನಂಗೆ ತುಂಬಾನೇ ಇಷ್ಟ ಈ ಸ್ಯಾರಿ ಅಂತೂ.
ಇದರಲ್ಲಿ ಬಾರ್ಡರ್ ಅಲ್ಲಿ ಪಿಕಾಕ್ ಡಿಸೈನ್ ಐತೆ. ಇದಕ್ಕೂ ಅಷ್ಟೇನೆ ಡಿಫ್ರೆಂಟ್ ಆಗಿ ಹಾಕ್ಸಿರೋದು ಕುಚ್ಚನ್ನ. ಈ ರೀತಿ ಕುಚ್ಚು ಹಾಕ್ಸಿದೀನಿ. ಮತ್ತೆ ಇದು ಗೋಲ್ಡ್ ಅಂಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಚಿಕ್ಕ ಚಿಕ್ಕ ಬುಟ್ಟ ಬಂದಿದೆ ಸ್ಯಾರಿಲಿ. ನಿಮ್ಗೆ ಕಾಣಿಸ್ತೈತೆ ಅಂತ ಅನ್ಕೊಂಡಿದ್ದೀನಿ. ನಂಗಂತೂ ತುಂಬಾ ಇಷ್ಟ. ಇದಕ್ಕೆ ರೆಡ್ ಕಲರ್ ಬ್ಲೌಸ್ ಐತೆ. ನೀನು ಹೋಗ್ಬಿಡ ಅವನ ಜೊತೆ ಯಾಕೆ ಹೋಯ್ತೀಯ? ಇದು ಅಷ್ಟೇ ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ರನ್ನಿಂಗ್ ಬ್ಲೌಸ್ ಐತೆ. ಈ ಸ್ಯಾರಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ತುಂಬಾ ಲೈಟ್ ವೇಟ್ ಐತೆ ಇದು ಸ್ಯಾರಿ, ಹಂಗಾಗಿ ಇಟ್ಕೊಂಡಿದ್ದೀನಿ. ಇನ್ನೂ ಇದು ಯಾರಿಗೂ ಕೊಟ್ಟಿಲ್ಲ, ಎಂಗೇಜ್ಮೆಂಟ್ ಅಂತ ಹೇಳಿ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ಮಾಲ್ ಬೇಬಿ ಕುಚ್ಚು ಅಷ್ಟೇ ಹಾಕ್ಸಿರೋದು, ಇದಕ್ಕೆ ಇನ್ನೇನು ಹಾಕ್ಸಿಲ್ಲ. ಇದು ಈ ಕಲರ್ ಕಾಂಬಿನೇಷನ್ ನನ್ಗಂತೂ ಸಖತ್ತು ಇಷ್ಟ. ಇದು ಕಾಪರ್ ಬಾರ್ಡರ್, ಕಾಪರ್ ಅಲ್ಲಿ ಮಿಕ್ಸ್ ಇರೋ ಬಾರ್ಡರ್ ಬಂದೈತೆ. ಮತ್ತೆ ಇದಕ್ಕೆ ಕುಚ್ಚು ಕೂಡ ನಾನೇ ಹಾಕೊಂಡಿರೋದು, ಬೀಡ್ಸ್ ಎಲ್ಲ ಹಾಕೊಂಡಿದ್ದೀನಿ. ಈ ತರ ನಿಮ್ಗೆ ಕಾಣಿಸ್ತೈತೆ ಅಂತ ಅನ್ಕೊಂಡಿದ್ದೀನಿ, ಬೀಡ್ಸ್ ಎಲ್ಲ ಹಾಕೊಂಡಿರೋದು. ಮತ್ತೆ ಇದಕ್ಕೂ ಅಷ್ಟೇ, ಇದಂತೂ ಎಷ್ಟು ರಾಯಲ್ ಆಗಿ ಕಾಣಿಸುತ್ತೆ ಅಂದ್ರೆ ಹಾಕೊಂಡ್ರೆ ಸ್ಯಾರಿನ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ ಅಷ್ಟೇ ಚಿಕ್ಕ ಚಿಕ್ಕ ಪಿಕಾಕ್ ಡಿಸೈನ್ ಐತೆ ಇದ್ರಲ್ಲಿ. ನಾನು ಫುಲ್ ಓಪನ್ ಮಾಡಿ ತೋರ್ಸಲ್ಲ, ಯಾಕೆ ಅಂತಂದ್ರೆ ಮತ್ತೆ ಫೋಲ್ಡ್ ಮಾಡಿಡಕ್ ಹಿಂಸೆ ಆಗುತ್ತೆ ಅಂತ. ಇದು ನನ್ನ ಮದ್ವೆ ಸ್ಯಾರಿ, ಮತ್ತೆ ಧಾರೆ ಸ್ಯಾರಿ. ಇದು ಅವತ್ತು ಉಟ್ಟಿರೋದೇ ಫಸ್ಟ್, ಅವತ್ತೇ ಲಾಸ್ಟ್. ಮತ್ತೆ ನಾನು ಈ ಸ್ಯಾರಿ ಹಾಕಿಲ್ಲ. ಇದಕ್ಕಂತೂ ಕುಚ್ಚ ತುಂಬಾನೇ ಜಾಸ್ತಿದೆ ಹಾಕ್ಸಿದ್ದು, ನೋಡ್ತಾ ಇರ್ಬೋದು ಡಿಸೈನ್. ಬಟ್ ನಾನು ಎಲ್ಲೂ ವೇರ್ ಮಾಡಕ್ ಆಗಿಲ್ಲ. ನೋಡೋಣ ಯಾವಾಗ್ಲಾದ್ರೂ ವೇರ್ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ, ಮದ್ವೆದಲ್ವಾ ಅಂತ. ಇಷ್ಟು ನಂದು ರೇಷ್ಮೆ ಸೀರೆ ಕಲೆಕ್ಷನ್. ಮತ್ತೆ ನಾನು ನಿಮ್ಗೆ ಇವಾಗ ಮಾಮೂಲಿ ಸಿಂಪಲ್ ಸ್ಯಾರಿಗಳ ತರ ಇರುತ್ತಲ್ಲ, ಆ ತರ ಕಲೆಕ್ಷನ್ ಸ್ಯಾರಿ ತೋರಿಸ್ತೀನಿ ಇವಾಗ. ಇದು ಕಾಟನ್ ಸ್ಯಾರಿ, ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತ ಸ್ಯಾರಿ ಇದು. ನೋಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೆ, ಟೆಂಪಲ್ಗೆಲ್ಲ ಹೋದ್ರೆ ವೇರ್ ಮಾಡಕ್ ಆಗುತ್ತೆ ಅಂತ ಹೇಳಿ. ಓಕೆ, ಕಲರ್ ನಂಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಇದ್ರ ಬ್ಲೌಸ್ ನನ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನಾನು ಎಕ್ಸ್ಟ್ರಾ ರೆಡಿಮೇಡ್ ಬ್ಲೌಸ್ ತಗೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ದ. ಮತ್ತೆ ಇದು ನಮ್ಮ ಅಣ್ಣನ ಮದ್ವೆಗೆ ಅಂತ ಹೇಳಿ ತಗೊಂಡಿದ್ದೆ, ಮೈಸೂರಲ್ಲಿ ತಗೊಂಡಿದ್ದೆ ಈ ಸ್ಯಾರಿನ. ಇದು ಅಷ್ಟೇ, ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನ್ಗಂತೂ ಈ ಕಲರ್ ತುಂಬಾನೇ ಇಷ್ಟ ಆಗಿ ನಾನು ತಗೊಂಡಿದ್ದು. ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಬಂದೈತೆ, ಇಷ್ಟ ಆಯ್ತು ನಂಗೂ ಕೂಡ. ಇದು ಸ್ಯಾರಿ ನನ್ಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಬಟ್ ನಂಗೆ ಅವಾಗ ಸ್ಯಾರಿ ಬಗ್ಗೆ ಎಲ್ಲ ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಇರೋದ್ ಕಾರಣ ನಮ್ ಡಿಂಪು ಸೀಮಂತ ಟೈಮಲ್ಲಿ ತಗೊಂಡಿದ್ದೆ ಇದನ್ನ. ಇರ್ಲಿ ನೆನಪಿಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇನ್ನೂ. ಇದೊಂದು ನೆಟ್ಟೆಡ್ ಸ್ಯಾರಿ, ಫುಲ್ ಪ್ಲೇನ್ ಸ್ಯಾರಿ ಇದು. ನನಗೆ ಇಷ್ಟ ಆಗಿ ತಗೊಂಡಿದ್ದೆ, ಏನು ಇಲ್ಲ, ಫುಲ್ ಪ್ಲೇನ್ ಅಷ್ಟೇ ಇದು. ಸುಮ್ಮನೆ ಎಲ್ಲರ ದೇವಸ್ಥಾನಕ್ಕೆ ಹೋದ್ರೆ, ಟೆಂಪಲ್ಗೆ ಹೋದ್ರೆ ವೇರ್ ಮಾಡೋಕ್ಕಾಗುತ್ತಿಲ್ಲ ಅಂತ ಹೇಳಿ ತಗೊಂಡಿದ್ದ ಸ್ಯಾರಿ ಅದು. ಇದು ಅಷ್ಟೇ ನನ್ನ ಮದ್ವೆ ಸ್ಯಾರಿ, ಚಪ್ರದ ದಿವಸ ಹಾಕೊಳ್ಳೋದಕ್ಕೆ ಅಂತ ಹೇಳಿ ತಗೊಂಡಿದ್ದು. ಎಲ್ಲದಕ್ಕೂ ಮದುವೆ ಟೈಮಲ್ಲಿ ತುಂಬಾ ಡಿಫ್ರೆಂಟ್ ಆಗಂತೂ ಕುಚ್ಚು ಹಾಕಿಸ್ಕೊಂಡಿದ್ದೀನಿ. ನಂಗೆ ಅವಾಗಂತೂ ಗೊತ್ತಿಲ್ಲ ಅಷ್ಟೊಂದು. ತುಂಬಾ ಕಾಸ್ಟ್ಲಿದೆಲ್ಲ ಹಾಕಿಸ್ಕೊಬಿಟ್ಟಿದ್ದೀನಿ ಸುಮ್ಮನೆ. ಇವಾಗ ಅನ್ಸುತ್ತೆ ಇವೆಲ್ಲ ಬೇಕಿತ್ತು ನನಗಿಂತ, ಬೇಬಿ ಕುಚ್ಚೆ ಸಾಕಾಗಿತ್ತಲ್ಲ ಅಂತ. ಇದು ಅಷ್ಟೇ, ಎಲ್ಲ ಚಿಕ್ಕ ಚಿಕ್ಕ ಬುಟ್ಟ ಐತೆ. ಎಲ್ಲ ಮೈಸೂರಲ್ಲಿ ತಗೊಂಡಿದ್ದ ಸ್ಯಾರಿ ಇದನ್ನು. ನೆಕ್ಸ್ಟ್ ಒಂದು ಮೈ ಫೇವ್ರೆಟ್ ಒನ್, ಕಲರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ಸ್ಯಾರಿ ಪ್ಯಾಟ್ರನ್ ಅಷ್ಟೇ, ನಂಗೆ ಇದಂತೂ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಂಗಂತೂ ಸಖತ್ತು ಇಷ್ಟ ಆಯ್ತು ಈ ಕಲರ್ ಅಂತೂ. ನನ್ನ ಹತ್ರ ಹೇಳಿಲ್ವಾ ಅವಾಗಲೇ, ನನ್ನ ಹತ್ರ ಇರೋದೆಲ್ಲ ಡಾರ್ಕ್ ಕಲರೇ ಫುಲ್ಲು, ಹಾಗಾಗಿ ನಾನು ಡಾರ್ಕ್ ಕಲರೇ ಪ್ರಿಫರ್ ಮಾಡ್ತೀನಿ. ಯಾವಾಗ್ಲಾರು ಒಂದು ಲೈಟ್ ಕಲರ್ ತಗೊಂಡು ನೋಡ್ಬೇಕು ಹೆಂಗ್ ಕಾಣಿಸುತ್ತೆ ನನಗೆ ಅಂತ ಹೇಳಿ.
ಇದು ಯಾರ ನಮ್ಮ ಅತ್ತೆ ನಮ್ಮ ಸೋದರ ಅಂದ್ರೆ ನಮ್ಮ ಸೋದರ ಮಾವ ಇದಾರಲ್ಲ ಅವ್ರ ವೈಫ್ ಕೊಡ್ಸಿದ್ದು. ಡಿಂಪು ಪ್ರೆಗ್ನೆಂಟ್ ಇದ್ದೆ ಅವಾಗ ಅವ್ರ ಮನೆಗೆ ಹೋಗಿದ್ದೆ ಅಂತ ಹೇಳಿ ಅವ್ರು ಕೊಡ್ಸಿದ್ದು. ಬಟ್ ನಾನು ಇದನ್ನ ಇಲ್ಲಿವರೆಗೂ ಅಂದ್ರೆ ಏನಿದು ಸೈಡಲ್ಲಿ ಸ್ಟಿಚ್ ಹೊಲಿಗೆ ಹೊಲಿಸ್ತೀವಲ್ಲ ಅದನ್ನು ಕೂಡ ಮಾಡಿಸಿಲ್ಲ, ನಾನು ಹಂಗೆ ಇಟ್ಟಿದ್ದೀನಿ. ಬಟ್ ವೇರ್ ಮಾಡಿದ್ದೀನಿ, ವೇರ್ ಮಾಡಿಲ್ಲ ಅಂತಲ್ಲ, ವೇರ್ ಮಾಡಿದ್ದೀನಿ. ಕಲರ್ ಅಂತೂ ಕಾಣಿಸುತ್ತೆ ಹಂಗೆ. ಇದು ನನ್ನ ಮದ್ವೆ ಟೈಮಲ್ಲಿ ಅವ್ರ ಮನೇಲಿ ಕೊಟ್ಟಿದ್ದ ಸೀರೆ ಇದು. ಇದು ಅಷ್ಟೇ ನಂಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಕಲರ್, ನಂಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ಟೈಮ್ ಏನೋ ಹಾಕಿದ್ದೀನಿ ಈ ಸ್ಯಾರಿನ ಅಷ್ಟೇ. ಅಲ್ಲಿಂದ ಈ ಸೀರೆ ಹಂಗೆ ಐತೆ, ಮತ್ತೆ ನಾನು ಹಾಕಿಲ್ಲ. ಈ ಸ್ಯಾರಿನೂ ಅಷ್ಟೇ, ಈ ಸ್ಯಾರಿ ತುಂಬ ಸರಿ ಉಟ್ಟಿದ್ದೀನಿ, ಬಟ್ ರೀಸೆಂಟಾಗಿ ಎಲ್ಲೂ ಕೂಡ ನಾನು ಹಾಕಿಲ್ಲ ಈ ಸ್ಯಾರಿನ. ಲ್ಯಾವೆಂಡರ್ ಕಲರು, ಇದು ಅವ್ರ ಮನೆಯನ್ನೇ ಕೊಡಿಸಿದ್ದು. ಇಷ್ಟೇ ಇವತ್ತಿನ ವಿಡಿಯೋ, ಇಷ್ಟೇನೆ. ಸ್ಯಾರಿ ಬ್ಲಾಗ್ ಮಾಡೋಣ ಅಂತೇಳಿ ಮಾಡಿದ್ದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಆಲ್.